ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನವನ್ನ ಮಾಡಿದ್ದೇನೆ. ಮತದಾನ ಆದ ಬಳಿಕ ಜಿಟಿ ದೇವೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋವಿಂದರಾಜು ಗೆಲ್ತಾರೆ ಅಂತ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋವಿಂದರಾಜು ಯಾರು? ಜೆಡಿಎಸ್ನ ಅಭ್ಯರ್ಥಿ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಇವರು ಈ ರೀತಿಯ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರೇ ಬಂದು ತಮ್ಮ ಪಾಡಿಗೆ ತಾವು ಮತವನ್ನು ಹಾಕಿ ವಾಪಸ್ ತೆರಳಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ಸಾಕಷ್ಟು ಬಾರಿ ಇವರಿಗೆ ಪ್ರಯತ್ನ ಮಾಡಿದ್ರು ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ, ಬಟ್ ಇವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆದರೆ ಇವರು ಹೇಳ್ತಾ ಇರೋದು ಜೆಡಿಎಸ್ ಗೆಲ್ಲತ್ತೆ, ಜೆಡಿಎಸ್ನ ಗೋವಿಂದರಾಜು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಜೆಡಿಎಸ್ ಕಡೆಯಿಂದ ಸಾಕಷ್ಟು ಪ್ರಯತ್ನ ಹೋಗಿರುತ್ತೆ, ಜಿಟಿ ದೇವೇಗೌಡರ ಜೊತೆ ಮಾತುಕತೆ ಆಗಬೇಕು ಅಂಥೇಳಿ. ಯಾರ ಮಾತುಕತೆಗೂ ಕೂಡ ದೇವೇಗೌಡರು ಭಾಗಿಯಾಗಿಲ್ಲ ಅಥವಾ ಮಾತುಕತೆಗೆ ಕಿಮ್ಮತ್ತು ಕೊಟ್ಟಿಲ್ಲ ಅನ್ನೋದು. ಬಟ್ ತಮ್ಮ ಪಾಡಿಗೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಂದರು, ಹೋದರು, ಮತವನ್ನು ಹಾಕಿದ್ರು, ವಾಪಸ್ ತೆರಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದರು ಗೋವಿಂದರಾಜು ಗೆಲ್ತಾರೆ ಅಂತಂದರೆ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಅವ್ರ ಆತ್ಮಸಾಕ್ಷಿ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ವೋಟ್ ಆಗ್ತಕ್ಕಂಥದ್ದು. ಅವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ವೋಟ್ ಆಗ್ತಕ್ಕಂಥದ್ದು. ಅವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ.